ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಪಹಲ್ಗಾಮ್ ದಾಳಿ, ಉಗ್ರರ ಅಟ್ಯಾಕ್ ನಿಂದಾಗಿ ಅದೆಷ್ಟೋ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿತು. ಕುಂಕುಮ ಅಳಿಸಿರುವಂತಹ ಆ ಉಗ್ರರ ಹುಟ್ಟಡಗಿಸಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಯಿತು. ಆ ಆಪರೇಷನ್ ಕಾರ್ಯಾಚರಣೆ ಹೇಗ್ ನಡೀತು ಅನ್ನೋದನ್ನ ದೇಶದ ಜನತೆಗೆ ತಿಳಿಸಲು ಮುಸ್ಲಿಂ ಮಹಿಳೆ ಕರ್ನಲ್ ಸೋಫಿಯಾ ಕುರೇಶಿ ಇಂದ ದೇಶದ ಜನತೆಗೆ ಕಾರ್ಯಾಚರಣೆಯ ಬಗ್ಗೆ ವಿಷಯವನ್ನ ಮುಟ್ಟಿಸಲಾಯಿತು. ಆಗ ಸೋಫಿಯಾ ಕುರೇಶಿ ನಮ್ ಕರ್ನಾಟಕದ ಸೊಸೆ ಅಂತ ಹೇಳಿ ಆ ವಿಷಯ ತಿಳಿತಾ ಇದ್ದಂತೆ ಕರ್ನಾಟಕದ ಜನ ಅದೆಷ್ಟು ಹೆಮ್ಮೆ ಪಟ್ಟರು ಗೊತ್ತಾ? ಹೆಮ್ಮೆ ಪಡುವಂತಹ ಆ ಮಹಿಳೆ ಬಗ್ಗೆ ಇಂದು ಮಧ್ಯಪ್ರದೇಶದ ಸಚಿವ ಹಗುರವಾಗಿ ಬಾಯಿಗೆ ಬಂದಂಗ್ ಮಾತನಾಡಿರುವಂತಹ ಆ ವಿಚಾರ ಏನಿದೆಯಲ್ಲ, ಸುಪ್ರೀಂ ಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿದೆ. ಮಾತನಾಡ್ಲಿಕ್ಕೆ ಬರುತ್ತೇನ್ರಿ ನಿಮ್ಗೆ, ಹೆಣ್ಮಕ್ಳ ಬಗ್ಗೆ ಹಿಂಗ್ಯಾಕ್ರಿ ಮಾತಾಡ್ತೀರಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿದೆ. ಹೀಗಾಗಿ ಇವತ್ತು ಸೋಫಿಯಾ ಕುರೇಶಿಗೆ ಮಧ್ಯಪ್ರದೇಶದ ಸಚಿವ ಸಾರಿಯನ್ನ ಕೇಳಿದ್ದಾನೆ, ಕ್ಷಮೆ ಯಾಚಿಸಿದ್ದಾನೆ. ಹಾಗಾದ್ರೆ ಆ ಸಚಿವ ಏನೆಲ್ಲ ಮಾತನಾಡ್ದ ಸೋಫಿಯಾ ಕುರೇಶಿ ಬಗ್ಗೆ, ನಮ್ಮ ಸೊಸೆ ಬಗ್ಗೆ ಹಗುರವಾಗಿ ಮಾತನಾಡಿದ್ಯಾಕೆ? ಬನ್ನಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಈ ಬೇಸಿಗೆ ರಜದಲ್ಲಿ ಫ್ಯಾಮಿಲಿ ಸಮೇತ ಪಹಲ್ಗಾಮ್ ಹೋಗೋಣ, ಅಲ್ಲಿರುವಂತ ಆ ಪ್ಲೇಸ್ ಗಳನ್ನ ನೋಡೋಣ, ಪ್ರೇಕ್ಷಣೀಯ ಸ್ಥಳವನ್ನ ಸವಿಯೋಣ ಅಂತ ಹೇಳಿ ಕುಟುಂಬ ಸಮೇತರಾಗಿ ಅದೆಷ್ಟೋ ಜನ ಅಂದು ಪಹಲ್ಗಾಮ್ ಹೋಗಿದ್ರು. ಅವತ್ತು ಯಾರಿಗೂ ಕೂಡ ಕನಸು ಬಿದ್ದಿರಲಿಲ್ಲ, ಯಾರು ಕೂಡ ಊಹಿಸಿರ್ಲಿಲ್ಲ ಅಂದು ಉಗ್ರರ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ. ಅದೆಷ್ಟೋ ಹೆಣ್ಮಕ್ಳ ಸಿಂಧೂರ ಅಳಿಸುತ್ತೆ ಅಂತ ಹೇಳಿ ಯಾರು ಕೂಡ ಕನಸು ಕಂಡಿರಲಿಲ್ಲ, ಅವತ್ತು ಯಾರು ಊಹೆನು ಕೂಡ ಮಾಡಿರಲಿಲ್ಲ. ಅಂಥದೊಂದು ದೊಡ್ಡ ಘಟನೆ ನಡೆದು ಹೋಗುತ್ತೆ. ಅದಕ್ಕೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ರೂಪುಗೊಳ್ಳುತ್ತೆ. ತದನಂತರ ಆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದನ್ನ ನೋಡಿ. ಓರ್ವ ಮುಸ್ಲಿಂ ಮಹಿಳೆ ಕರ್ನಲ್ ಸೋಫಿಯಾ ಕುರೇಶಿ ಮತ್ತೆ ಇತರೆ ಸದಸ್ಯರನ್ನ ಇಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ, ಸೋಫಿಯಾ ಕುರೇಶಿ ಮತ್ತೆ ಇವರಿಂದನೇ ದೇಶದ ಜನತೆಗೆ ಕಾರ್ಯಾಚರಣೆಯ ಬಗ್ಗೆ ತಿಳಿಸ್ತಾರೆ. ಸೊ ಅಲ್ಲಿ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂತಂದ್ರೆ ನೋಡಿ, ಅವತ್ತು ಉಗ್ರರು ಈ ಗಂಡು ಮಕ್ಕಳ ಪ್ಯಾಂಟ್ ಎಲ್ಲ ಬಿಚ್ಚಿಸಿ, ಬಟ್ಟೆಯನ್ನ ಬಿಚ್ಚಿ, ಧರ್ಮವನ್ನ ಹುಡುಕಿ ಅವ್ರ ಮೇಲೆ ಗುಂಡಿಡ್ತಾ ಇದ್ರು, ಅವ್ರನ್ನ ಕೊಲ್ತಾ ಇದ್ರು. ಆದ್ರೆ ನಮ್ಮ ದೇಶದಲ್ಲಿ ನಾವು ವಿವಿಧತೆಯಲ್ಲೇ ಏಕತೆ, ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ನಾವೆಲ್ಲರೂ ಕೂಡ ಒಂದೇ ಅನ್ನೋದನ್ನ ನಾವು ಸಾರಬೇಕಾಗಿತ್ತು. ಹಾಗಾಗಿ ಓರ್ವ ಮುಸ್ಲಿಂ ಮಹಿಳೆ ನೋಡಿ, ಅವರು ನಮ್ಮ ಸೇನೆಯಲ್ಲಿದ್ದಾರೆ, ನಮ್ಮ ದೇಶಕ್ಕಾಗಿ ದುಡಿತಾ ಇದ್ದಾರೆ, ನಮ್ಮೆಲ್ಲರಿಗೂ ಕೂಡ ಇವತ್ತು ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ ಸೋಫಿಯಾ ಕುರೇಶಿ. ಸೊ ಆ ಮಹಿಳೆಯಿಂದನೇ ಇವತ್ತು ಆ ಕಾರ್ಯಾಚರಣೆ ಹೇಗ್ ನಡೀತು ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಸೋಫಿಯಾ ಕುರೇಶಿ ಮತ್ತೆ ಇತರರನ್ನ ಆಯ್ಕೆ ಮಾಡಿಕೊಂಡು ಅವತ್ತಿನ ಕಾರ್ಯಾಚರಣೆಯನ್ನ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಅಂತಂದ್ರೆ ಭಾವೈಕ್ಯತೆಯ ಬಗ್ಗೆ ಸಂದೇಶವನ್ನ ಸಾರುವ ಉದ್ದೇಶವನ್ನ ಹೊಂದಿತ್ತು ಅವತ್ತಿನ ಆ ಮಾಧ್ಯಮ ಗೋಷ್ಠಿ. ಆದ್ರೆ ಅದರ ಬಗ್ಗೆ ಏನೂ ತಿಳಿಯದಂತಹ ಮತ್ತೆ ಆ ಒಂದು ಅರ್ಥವನ್ನ ಬೇರೆ ಅರ್ಥವನ್ನ ಕೊಡುವಂತಹ ಇನ್ಯಾವುದೋ ಒಂದು ಅರ್ಥವನ್ನ ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಈ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಏನ್ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನೋಡಿ, ಆ ಭಾವೈಕ್ಯತೆಯ ಸಂದೇಶವನ್ನ ಸಾರಿರುವ ಉದ್ದೇಶವನ್ನ ಬೇರೆ ರೀತಿಯಾಗಿ ತಿರುಗಿಸುವ ಪ್ರಯತ್ನವನ್ನ ಈ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಮಾಡ್ಕೊಂಡಿದ್ದಾನೆ, ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾನೆ ಬೇಕು ಅಂತ ಹೇಳಿ. ಉಗ್ರರು ನಮ್ಮ ದೇಶದ ಸಹೋದರಿಯರ ಸಿಂಧೂರವನ್ನ ಅಳಿಸಾಕ್ಬಿಟ್ರಲ್ಲ, ನಾವು ಅವರ ಸ್ವಂತ ಸಹೋದರಿಯನ್ನ ಕಳಿಸಿ ಸೇಡನ್ನ ತೀರಿಸ್ಕೊಂಡಿದೀವಿ. ಅವರ ಬಟ್ಟೆ ಬಿಚ್ಚಿ ಧರ್ಮವನ್ನ ಹುಡುಕಿದ್ರು, ನಮಗೆ ಅವರ ಮನೆಗೆ ಹೋಗಿ ಬಟ್ಟೆ ಬಿಚ್ಚಲು ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ನಾವು ಅವರ ಸಹೋದರಿಯ ಮೂಲಕ ಸುದ್ದಿಗೋಷ್ಠಿಯನ್ನ ನಡೆಸಿ ಜಗತ್ತಿಗೆ ಅದನ್ನ ತಿಳಿಸುವಂತ ಕೆಲಸವನ್ನ ಮಾಡಿದ್ವಿ, ಅವರ ಸಹೋದರಿಯನ್ನೇ ಕಳಿಸಿ ಹೊಡೆದಾಕುವ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿ ಈ ವಿಜಯ್ ಶಾ ಮಧ್ಯಪ್ರದೇಶದ ಸಚಿವ ಇಷ್ಟೆಲ್ಲ ಹಗುರವಾಗಿ, ಅಂದ್ರೆ ನಮ್ಮ ದೇಶದ ಉದ್ದೇಶನೇ ಬೇರೆಯಾಗಿತ್ತು, ಇದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರುವಂತ ಅಯೋಗ್ಯ ಈ ಸಚಿವ. ಈತ ತನಗ್ ತೋಚದಂಗೆ, ತನಗ್ ಬಾಯಿಗೆ ಬಂದಂಗೆ ಈ ಸಂದೇಶವನ್ನ ಉಲ್ಟಾ ಪಲ್ಟಾ ಮಾಡಿ ಜನಗಳ ಮುಂದೆ ಇಡೋ ಪ್ರಯತ್ನವನ್ನ ಮಾಡಿದ್ದಾನೆ. ಅಂತಂದ್ರೆ ನೋಡಿ, ಧರ್ಮವನ್ನ ಯಾವ ರೀತಿಯಾಗಿ ಜನಗಳ ಮಧ್ಯೆ ತಂದಿಟ್ಟು ಹೆಂಗ್ ಜಗಳ ಹಚ್ಚಿ ಇವರು ಮೋಜನ್ನ ನೋಡ್ತಾರೆ ಅನ್ನುವಂಥದ್ದು. ಈ ರಾಜಕಾರಣಿಗಳ ಬಾಯಲ್ಲಿ ಬರುವಂತ ಮಾತುಗಳೇ ಇಷ್ಟೇ. ಅಭಿವೃದ್ಧಿ ಕೆಲಸದ ಬಗ್ಗೆ ಇವ್ರು ಯಾವುದೇ ರೀತಿಯಾದಂತ ಮಾತುಗಳನ್ನ ಆಡುವುದಿಲ್ಲ. ನಾವ್ ಇನ್ನು ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು, ಯಾವ್ದನ್ನ ಮಾಡಿ
ಇಲ್ಲ, ಯಾವ್ದು ಹಂಗೆ ನಾರ್ತಾ ಇದೆ, ಇದು ಯಾವ್ದ್ರ ಬಗ್ಗೆನೂ ಮಾತನಾಡೋದಿಲ್ಲ, ಯಾವ್ದ್ರ ಬಗ್ಗೆ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಈ ಧರ್ಮ, ಜಾತಿ, ಇದ್ಯಾವ್ದಾದ್ರು ಟಾಪಿಕ್ ಸಿಗುತ್ತಾ ಕೇಳಿ, ಅದನ್ನ ಮೊದಲನೇದಾಗಿ ಬೇಗ ಬೇಗ ಆಯ್ಕೊಂಡು ಮಾಧ್ಯಮಗಳ ಮುಂದೆ ಬಂದು ತಮಗೆ ಹೆಂಗ್ ತೋಚುತ್ತೋ ಹಂಗೆ ಮಾತನಾಡಿ ಜನಸಾಮಾನ್ಯರ ಮಧ್ಯೆ ಈ ಧರ್ಮ ಜಾತಿನ ತಂದಿಟ್ಟು ಜಗಳ ಹಚ್ಚಿ ಇವರು ಮೋಜು ನೋಡುವಂತ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಅರ್ಥ ಮಾಡ್ಕೊಳ್ಳಿ, ಯಾರಿಗ್ ನಾವು ಓಟ್ ಹಾಕ್ಬೇಕು, ಯಾರನ್ನ ನಾವು ಆಡಳಿತಕ್ಕೆ ತಂದಿಡಬೇಕು ಅಂತ ಹೇಳಿ. ಇಂಥವ್ರಿಗೆಲ್ಲ ನಾವು ಆಡಳಿತವನ್ನ ಕೊಡೋದು, ಇಂಥವ್ರನ್ನೆಲ್ಲ ನಾವು ಗೆಲ್ಲಿಸ್ಕೊಂಡು ಕರ್ಕೊಂಡ್ ಬರ್ತೇವಲ್ಲ, ನಮಗ್ ಬುದ್ಧಿ ಇಲ್ಲ ಅಂತ ನಾವು ಅಂದ್ಕೊಳ್ಬೇಕು. ಅದ್ರ ಹೊರತಾಗಿ ಇವ್ರಿಗೆ ಬಯ್ಯೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಇಂಥವ್ರು ಇವತ್ತು ಸಚಿವರಾಗಿ ಇವತ್ತು ಇವರು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ತಪ್ಪ್ಯಾರ್ದು ಅಂತಂದ್ರೆ ನಮ್ದೆ ಅಲ್ವಾ? ಸೊ ನೋಡಿ, ಸಚಿವನ ಬಾಯಿಂದ ಈ ರೀತಿಯಾದಂತ ಬೇಕಾಬಿಟ್ಟಿ ಕಾಂಟ್ರವರ್ಸಿ ಮಾತುಗಳು. ಇನ್ನೊಂದು ಕಡೆ ಏನ್ ಮಾಡತ್ತಂದ್ರೆ, ಈತನ ಈ ಮಾತುಗಳನ್ನ ಗಮನಿಸಿರುವಂತಹ ಇಂದೋರ್ ಹೈಕೋರ್ಟ್ ಏನ್ ಮಾಡತ್ತಂತಂದ್ರೆ, ಸ್ವತಃ ಅವರು ಈತನ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಬರೆದುಕೊಂಡು ಅಲ್ಲಿರುವ ಪೊಲೀಸರಿಗೆ ತಿಳಿಸ್ತಾರೆ, ಸೂಚನೆಯನ್ನ ಕೊಡ್ತಾರೆ, ಬೇಗ ಆತನ ಮೇಲೆ FIR ಅನ್ನ ದಾಖಲು ಮಾಡ್ಕೊಂಡು ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತೀರಾ, ಬಲಿಷ್ಠ ರಾಜಕಾರಣಿ ಅಲ್ವಾ, ಹೀಗಾಗಿ ಅವರನ್ನ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡುವ ಒಂದಿಷ್ಟು ಕೆಲಸಗಳು ಕೂಡ ನಡೆಯುತ್ತೆ ಪೊಲೀಸರ ಮೂಲಕವೂ ಕೂಡ. ಸೊ ಹೀಗಾಗಿ ಇವ್ರ ಮೇಲೆ ಅದು ವೇಗವಾಗಿ FIR ಕೂಡ ದಾಖಲಾಗೋದಿಲ್ಲ, ಒಂದ್ ಸ್ವಲ್ಪ ತಡ ಆಗುತ್ತೆ. ಯಾಕಂತಂದ್ರೆ ರಾಜಕೀಯ ವ್ಯಕ್ತಿ ಅಲ್ವಾ, ಹೀಗಾಗಿ ಸ್ವಲ್ಪ ತಡ ಆಗಿ ನಂತರ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಗುತ್ತೆ. ನಂತರ ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುತ್ತೆ, ಸುಪ್ರೀಂ ಕೋರ್ಟ್ ನಲ್ಲಿ ತರಾಟೆ ತೆಗೆದುಕೊಳ್ತಾರೆ. ನೋಡಿ, ಈ ರೀತಿಯಾಗಿ ನೀವು ಮನ ಬಂದಂತೆ ಬಾಯಿಗೆ ಬಂದಂತೆ ಮಾತನಾಡಿ ದೇಶದ ಉದ್ದೇಶವನ್ನೇ ನೀವು ಉಲ್ಟಪಲ್ಟ ಮಾಡಿ ಮಾತನಾಡಿರುವಂತದ್ದು ಇದೆಯಲ್ಲ, ಇದು ನಿಮಗ್ ಸರಿ ಅನ್ಸುತ್ತಾ? ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೀವು ಈ ರೀತಿಯಾಗಿ ಮಾತನಾಡೋದು ಸರಿನಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿದೆ. ನಂತರ ಇವ್ರ ಮೇಲೆ ಅದನ್ನ ಹೆಂಗೆ ನೀವು FIR ನಿಮ್ ಮೇಲೆ ಹಾಕಬಾರ್ದು, ಅದನ್ನ ತಡೆಯ ಕೋರಿ ನೀವ್ ಯಾಕೆ ಹಿಂಗೆ ಅರ್ಜಿ ಹಾಕಿದ್ರಿ ಅಂತಾನು ಕೂಡ ಅವ್ರಿಗೆ ತರಾಟೆಯನ್ನ ತೆಗೆದುಕೊಂಡು ನಂತರ ನೀವು ಈ ಕೂಡಲೇ ಆ ಮಹಿಳೆಗೆ ನೀವು ಕ್ಷಮೆ ಯಾಚಿಸ್ಬೇಕು ಅಂತಾನು ಕೂಡ ಸೂಚನೆಯನ್ನ ಕೊಡುತ್ತೆ. ಈಗೇನ್ ಮಾಡಿದರೆ, ಒಂದಲ್ಲ 10 ಬಾರಿ ನಾನು ಸೋಫಿಯಾ ಖುರೇಶಿಗೆ ಸಾರಿ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ, ಮಂಡಿ ಊರಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಈಗ ಅವರು ಕ್ಷಮೆಯನ್ನ ಯಾಚಿಸಿದ್ದಾರೆ. ಆದ್ರೆ ಏನ್ ಮಾಡ್ತೀರಾ, ಏನೋ ಹೇಳ್ತಾರಲ್ಲ, ಮಾತಾಡಿದ್ರೆ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅಂತ ಹೇಳಿ ಈಗ ಮಾತಾಡಿ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಅಲ್ವಾ. ನಮ್ಮ ದೇಶದ ಉದ್ದೇಶವನ್ನ ಅದನ್ನ ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡಿ ತನಗೆ ಹೆಂಗ್ ಬೇಕೋ ಹಂಗೆ ಹೇಳ್ಕೊಂಡು ಈಗ ಗೋಜಿಗೆ ಸಿಕ್ಕಾಕೊಂಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ನ ತರಾಟೆಯ ಮೇರೆಗೆ ಈಗ ಕ್ಷಮೆ ಯಾಚಿಸಿದ್ದಾರೆ. ಒಟ್ಟಿನಲ್ಲಿ ವೀಕ್ಷಕರೇ, ಈ ರಾಜಕಾರಣಿಗಳನ್ನ ಮಾತು ಕೇಳ್ಕೊಂಡು ನೀವು ಈ ಧರ್ಮ ನಂದು, ಆ ಧರ್ಮ ನಂದು, ಈ ಧರ್ಮ, ಇವರು ಉಗ್ರರು ಅವರು ಉಗ್ರರು, ಮತ್ತೆ ಆ ಜಾತಿ ಹೇಗೆ ಈ ಜಾತಿ ಹೇಗೆ, ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ನಾವು ಭಾವೈಕ್ಯತೆಯ ಸಾರಬೇಕು. ಮತ್ತೆ ನಮ್ಮ ದೇಶದ ಉದ್ದೇಶ ಏನು, ನಾವೆಲ್ಲರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತ ನಮ್ಮ ದೇಶ, ಆ ದೇಶದಲ್ಲಿ ಇರುವಂತವರು, ಅದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಬೆಳಗಾವಿ ಮೂಲದ ಸೊಸೆ ಸೋಫಿಯಾ ಖುರೇಶಿ ಬಗ್ಗೆ ನಿಮ್ಗೆ ಏನನ್ಸ್ತು, ಅದರಲ್ಲೂ ಈ ಮಧ್ಯಪ್ರದೇಶದ ಸಚಿವ ಈ ರೀತಿಯಾಗಿ ಮಾತನಾಡಿದನಲ್ಲ, ಬಾಯಿಗೆ ಬಂದಂಗೆ ನಾಲಿಗೆನ ಹರಿಬಿಟ್ಟಿದ್ದಾನಲ್ಲ, ಇದ್ರ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.